ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿ ಜಿಲ್ಲೆಯಲ್ಲಿ ರಣ ಬಿಸಿಲಿನ ಆರ್ಭಟ ಜೋರಾಗಿದೆ. ಬಿಸಿಲ ಹೊಡೆತಕ್ಕೆ ಬಡ ಕುಟುಂಬಗಳು ಬೆಚ್ಚಿ ಬಿದ್ದಿವೆ. ಜೋಪಡಿಯಲ್ಲಿ ಮಗುವನ್ನ ಮಲಗಿಸೋದಕ್ಕೆ ತಾಯಿ ಹೈರಾಣಾಗಿದ್ದಾರೆ. ಯಾದಗಿರಿ ನಗರದ ಹೊರವಲಯದಲ್ಲಿ ಆಗಿರುವಂತಹ ಘಟನೆ ಇದು. 40 ಶೆಡ್ಗಳಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ನೀರು, ವಿದ್ಯುತ್ ಸಂಪರ್ಕ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು. ಬಡವರಿಗೆ ಸೂರು ಕಲ್ಪಿಸಿಕೊಡುವಂತೆ ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಲಿನ ಜಳಕ್ಕೆ ನವಜಾತ ಶಿಶುವಿಗೆ ಜೋಪಡಿಯಲ್ಲಿ ಮಗುವನ್ನ ಮಲಗಿಸೋದಕ್ಕೂ ಕೂಡ ತಾಯಿ ಕಷ್ಟಪಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಯಾದಗಿರಿ ನಗರದ ಹೊರವಲಯದ ಗಿರಿನಗರದ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಅಲ್ಲಿ ಮಲಗೋದಕ್ಕೆ ಅವರಿಗೆ ಸರಿಯಾದಂತಹ ವ್ಯವಸ್ಥೆಯೂ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳಂತೂ ಮೊದಲೇ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಅಲ್ಲಿನ ಬಡವರು ಬದುಕಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾದಗಿರಿ ಜಿಲ್ಲೆ ಆ ಭಾಗದಲ್ಲಿ ಬಿಸಿಲಿನ ರಣಾರ್ಭಟ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದಿನನಿತ್ಯ ಈ ರೀತಿ ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ಸದ್ಯ ಬಹಳಷ್ಟು ಸಮಸ್ಯೆಯನ್ನ ಅಲ್ಲಿನ ಬಡವರು ಎದುರಿಸಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನೀರು, ವಿದ್ಯುತ್ ಮನೆಗಳಿಲ್ಲದೆ ಬಡ ಕುಟುಂಬಸ್ಥರ ಜೀವನ ಅಲ್ಲಿ ನಡೀತಾ ಇದೆ. ಸಣ್ಣ ಪುಟ್ಟ ಮಕ್ಕಳಿಗೆ ಶೆಡ್ನಲ್ಲಿ ಜೋಕಾಲಿಯನ್ನ ಕಟ್ಟಿ ಮಗುವನ್ನ ಮಲಗಿಸಬೇಕಾಗತ್ತೆ. ಜೋರಾದ ಮಳೆ, ಗಾಳಿ ಬಂದ್ರೆ ಬೀದಿಗಳಲ್ಲಿ ಆ ಮಕ್ಕಳು ಮಲಗುವಂತಹ ದುಸ್ಥಿತಿಗೆ ಹೋಗಿ ತಲುಪಿದೆ. ಶ್ರೀಮಂತರು ಹೇಗೋ ಫ್ಯಾನ್, ಎಸಿ ಹಾಕಿಕೊಂಡು ಬಿಸಿಲಿನ ದಗೆಯಿಂದ ತಪ್ಪಿಸಿಕೊಳ್ತಾರೆ. ಆದರೆ ಬಡವರ ಕಥೆ ಏನು? ನಮ್ಮ ಜೀವನ ಹಾಗಾಗೋದಿಲ್ಲ. ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡಬೇಕಾಗಿರುವ ಪರಿಸ್ಥಿತಿ ಅಲ್ಲಿ ಇದೆ ಅಂತ ಹೇಳಿ ಸದ್ಯ ಅಲ್ಲಿರುವಂತಹ ಜನರು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಮೂಲಭೂತ ಸೌಕರ್ಯವನ್ನು ನಮಗೆ ಕಲ್ಪಿಸಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ನಮ್ಮಂತಹ ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಮಹಿಳೆ ಆಗ್ರಹಿಸಿದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಒಂದು ತಾಯಿ ಹಾಗೆ ಮಗು ಇದೆ. ಆ ತಾಯಿ ತನ್ನ ಮಗುವನ್ನ ಜೋಕಾಲಿಯಲ್ಲಿ ಮಲಗಿಸೋದಕ್ಕೂ ಕೂಡ ಕಷ್ಟ ಪಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಯಾದಗಿರಿ ಜಿಲ್ಲೆಯ ಸುತ್ತಮುತ್ತ ಆ ಭಾಗದಲ್ಲಿ ಬಡವರು ಯಾವ ರೀತಿಯಾಗಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಚಿಕ್ಕ ಪುಟ್ಟ ಶೆಡ್ಗಳನ್ನು ಹಾಕಿಕೊಂಡಿದ್ದಾರೆ. ಆದರೆ ಜೋರಾದ ಗಾಳಿ ಬೀಸಿದ್ರೆ ಆ ಶೆಡ್ ಕೂಡ ಹಾರೋಗುವಂತ ಸ್ಥಿತಿಯಲ್ಲಿ ಇದೆ. ಜೊತೆಗೆ ಮೇನ್ ಆಗಿ ಬೇಕಾಗಿರುವಂತ ಮೂಲಭೂತ ಸೌಕರ್ಯವೇ ಅಲ್ಲಿ ಒದಗಿಸ್ತಾ ಇಲ್ಲ ಅಂತ ಹೇಳಿ ಸದ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಬಡ ಜನರು. ನಾವು ಹೇಳ್ಬೇಕು ಅವ್ರಿಗೆ ನೀರು ಚಿಮ್ಸಿದಂಗೆ ಮಾಡಿ ಹೊಡಿ ಒಂದು ಕಡೆ ಅಲ್ಲಿರುವಂತಹ ಭಾಗದ ಜನರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆ ವಿದ್ಯುತ್ ವ್ಯವಸ್ಥೆಯೂ ಕೂಡ ಇಲ್ಲ. ಮನೆಯೂ ಇಲ್ಲದೆ ಬಡ ಕುಟುಂಬಸ್ಥರ ಜೀವನ ಒಂದು ರೀತಿಯ ತಂತ್ರವಾಗಿ ಹೋಗುತ್ತೆ. ಜೋರಾದ ಮಳೆ, ಗಾಳಿ ಬಂದರೂ ಕೂಡ ಅಲ್ಲಿ ಸಮಸ್ಯೆ ಆಗತ್ತೆ. ಹಾಗಂತ ಬಿಸಿಲಲ್ಲೂ ಕೂಡ ಇರೋದಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಶೆಡ್ ಕಟ್ಟಿಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ. ನಮ್ಮ ಬದುಕನ್ನು ಕೇಳೋರು ಯಾರೂ ಇಲ್ಲ. ಕೂಡಲೇ ಸರ್ಕಾರ ಅವರಿಗೆ ಸೂರನ್ನ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಸದ್ಯ ಅಲ್ಲಿರುವಂತಹ ಜನರು ಆಗ್ರಹಿಸ್ತಾ ಇದ್ದಾರೆ. ದಿನನಿತ್ಯ ಯಾವ ರೀತಿಯಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಓಡಾಟವನ್ನ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇನ್ನು ಸಣ್ಣ ಪುಟ್ಟ ಶೆಡ್ಗಳನ್ನ ಹಾಕಿಕೊಂಡು ಬದುಕು ಕಟ್ಟಿಕೊಳ್ತಾ ಇರೋರ ಕತೆ ಏನು ಅಂತ ಹೇಳಿ ಸದ್ಯ ಸರ್ಕಾರ ಯಾವುದಾದ್ರೂ ಒಂದು ಕ್ರಮವನ್ನು ವಹಿಸಲೇಬೇಕು ಅಂತ ಹೇಳಿ ಅಲ್ಲಿರುವಂತಹ ಜನರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ.